ಒಟ್ಟಾರೆ ಉತ್ತಮ ಚಿತ್ರ. ಅಭಿನಯ ಚೆನ್ನಾಗಿ ಎಲ್ಲ ನಿರ್ದೇಶನ ಎಲ್ಲ ಚೆನ್ನಾಗಿ ಇಷ್ಟ ಆಯ್ತು ಮೇಡಮ್. ಅವ್ರ ನ್ಯಾರೇಷನ್ ತುಂಬ ಚೆನ್ನಾಗಿತ್ತು. ಅವಧಾನಿಗಳದ್ದು ಪಾತ್ರ ಅಲ್ಲಿ ಬಂದಿದ್ದು ತುಂಬ ಇಷ್ಟ ಆಯಿತು. ತುಂಬ ಸಹಜವಾಗಿದೆ, ತುಂಬ ಚೆನ್ನಾಗಿದೆ. ಮಹಾಪದ್ಮ ಹುಡುಗಿ ಅಂತೂ ತುಂಬ ಚೆನ್ನಾಗಿ ಮಾಡಿ, ಸಹಜವಾದ ನಟ ಹೇಳ್ತೀವಿ. ಈಗ ಬರೋ ಫಿಲ್ಮ್ಗಳೆಲ್ಲ ಚೆನ್ನಾಗಿಲ್ಲ, ಹಾಗೆ ಹೀಗೆ ಅಂತ ಎಲ್ಲ ಕಥೆಗಳನ್ನು ಹೇಳ್ಕೊಂಡು ಮನೇಲಿ ಕೂತ್ಕೊಂಡಿದ್ದೀವಿ. ಆದರೆ ಒಳ್ಳೆ ಫಿಲ್ಮ್ಗಳು ಬಂದಿದ್ದಾವೆ, ಅದನ್ನು ನಾವು ಪ್ರೋತ್ಸಾಹ ಮಾಡಬೇಕು, ನಮ್ಮ ಮಕ್ಕಳನ್ನೆಲ್ಲ ಕರ್ಕೊಂಡ್ಬರ್ಬೇಕು, ಇದನ್ನು ತೋರಿಸ್ಬೇಕು. ನಮಗೆ ಗೊತ್ತಿದೆ ಎಲ್ಲ ಕ್ರಿಯಾಲಿಟಿ ಇದೆ, ಆಮೇಲೆ ಕೆಟ್ಟದನ್ನು ತೋರಿಸ್ತಾರೆ, ಎಲ್ಲ ಕೆಟ್ಟದಿದೆ, ಎಲ್ಲ ಕೆಟ್ಟದಿದೆ, ನಮ್ಮ ಮಕ್ಕಳು ಕೆಟ್ಟದ್ದು ಮಾಡ್ತಾರೆ, ನಮ್ಮ ಮಕ್ಕಳಿಗೆ ಒಳ್ಳೇದನ್ನು ನಾವು ಹೇಳ್ಕೊಡ್ತಾ ಇಲ್ಲ ಅಂತ ನಾವು ಮನೇಲಿ ಕೂತ್ಕೊಂಡು ಹೇಳ್ತಾ ಇದೀವಿ. ಇಂಥ ಒಳ್ಳೆ ಫಿಲ್ಮ್ಗಳನ್ನು ಮಾಡ್ತಾ ಇದ್ದಾರೆ, ಇವುಗಳನ್ನ ಪ್ರೋತ್ಸಾಹ ಕೊಡಬೇಕು. ಕರ್ನಾಟಕದಲ್ಲಿ ಪ್ರತಿ ಸ್ಕೂಲಲ್ಲಿ ಎಲ್ಲ ಮಕ್ಕಳಿಗೂ ಈ ಫಿಲ್ಮನ್ನ ತೋರಿಸ್ಬೇಕು. ಆಮೇಲೆ ಎಲ್ಲ ತಂದೆ ತಾಯಿರು ಈ ಫಿಲ್ಮ್ನ ಮಕ್ಕಳಿಗೆಲ್ಲ ತೋರಿಸಿ ಈ ಥರ ಮಾಡೆಲ್ ಆಗಿ ನಾವು ಇರಬೇಕು ಅಂತ ನಾವು ನಮ್ಮ ಮಕ್ಕಳಿಗೆ ಹೇಳಬೇಕು. ಅವಾಗ ಮಾತ್ರ ಇದು ಪ್ರಮೋಷನ್ ಆಗುತ್ತೆ. ಈ ಥರ ಇನ್ನೂ ಹೆಚ್ಚೆಚ್ಚು ಕಥೆಗಳು ಬರ್ತವೆ, ಈ ಥರ ಫಿಲ್ಮ್ಗಳು ಬರ್ತವೆ, ಸಮಾಜದಲ್ಲಿ ಒಳ್ಳೆ ಭಾವನೆ ಮೂಡಿತ್ತಾ ನಾವೆಲ್ಲ ನೋಡಿದ್ವಿ. ಒಂದು ಕಮಲದ ಬಗ್ಗೆ ಇಷ್ಟೊಂದಿದೆ ಅಂತ ನಮಗೂ ಗೊತ್ತಿರಲಿಲ್ಲ. ನಾವು ಓದಿದ್ದೀವಿ, ತಕ್ಕ ಮಟ್ಟಿಗೆ ಓದಿದ್ದೀವಿ, ಆದರೆ ಕಮಲದ ಒಂದರಲ್ಲೇ ಇಷ್ಟೊಂದು ಫಿಲ್ಮ್ ಈ ಮಟ್ಟಕ್ಕೆ ಎಲ್ಲ ಇದೆ ಅಂತ ನಮಗೂ ಗೊತ್ತಿರಲಿಲ್ಲ. ಈ ಚಿತ್ರ ನೋಡಿದ ಮೇಲೆ ಗೊತ್ತಾಯ್ತು. ನೋಡಿ ತುಂಬಾ ಖುಷಿ ಆಯ್ತು. ನಮ್ಮ ಮಗಳದು ಕೂಡ ಒಂದು ಪಾತ್ರ ಇದೆ ಇದರಲ್ಲಿ, ಸಖತ್ ಚೆನ್ನಾಗಿ. ಕಮಲದ ಬಗ್ಗೆ, ಕಮಲ ಅಂದರೆ ಭಾರತದ ಮೂಲ, ಇದರಲ್ಲಿ ಇದು ಎಷ್ಟು ಅಡಗಿದೆ ಅನ್ನೋದು ಇದು ಚಲನಚಿತ್ರ ನೋಡಿ ಪ್ರತಿಯೊಬ್ಬರು ನೋಡಬೇಕು, ಸರಿನಾ? ಕಮಲ ಜಸ್ಟ್ ನಾಟ್ ಎ ಫ್ಲವರ್. ಸೊ ಇದರಲ್ಲಿ ತುಂಬ ವಿಷಯ ಇದೆ. ಸೊ ನಮ್ಮ ಶಿಲ್ಪಕಲೆ ಪ್ರತಿಯೊಂದರಲ್ಲೂ, ಆಮೇಲೆ ನಮ್ಮ ಆಯುರ್ವೇದ ಎಲ್ಲದೂ ಕೂಡ ಇದರಲ್ಲಿದೆ. ಸೊ ಇದನ್ನು ತಿಳ್ಕೊಂಡು ಸೊ ಒಂದು ಆಳವಾಗಿ ಅಧ್ಯಯನ ಮಾಡಿ ಇದನ್ನು ತೋರಿಸಿದ್ದಕ್ಕೆ ಈ ಚಲನಚಿತ್ರ ನಿರ್ಮಾಪಕರು ಮತ್ತು ನಿರ್ದೇಶಕರಿಗೆ ತುಂಬ ಧನ್ಯವಾದ ಸಲ್ಲಿಸ್ತೀನಿ. ಎಲ್ಲ ಮಕ್ಕಳು, ಪ್ರತಿಯೊಬ್ಬ ಭಾರತೀಯರು ನೋಡ್ಬೇಕಾಗಿರೋದು ಒಂದು ಉತ್ತಮ ಚಿತ್ರ. ಧನ್ಯವಾದ. ತುಂಬಾ ಚೆನ್ನಾಗಿತ್ತು, ಎಷ್ಟು ನೋಡಿದ್ರು ಮತ್ತೆ ನೋಡ್ಬೇಕನ್ಸ್ತಿರುತ್ತೆ. ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿತ್ತು, 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 ತುಂಬಾ ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿತ್ತು, 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 ಪದ್ಮದ ಬಗ್ಗೆ ಅಷ್ಟು ಎಕ್ಸಾಂಪಲ್ಸ್ ಇದೆ ಅಂತ ಗೊತ್ತಿರಲಿಲ್ಲ. ತುಂಬ ಚೆನ್ನಾಗಿತ್ತು, 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 ತುಂಬ ಚೆನ್ನಾಗಿತ್ತು, ಚೆನ್ನಾಗೈತಿ, ತುಂಬ ಚೆನ್ನಾಗಿ ಅನಿಸ್ತು, ತುಂಬ ಚೆನ್ನಾಗಿ. ಇಷ್ಟ ಆಯ್ತು ಸಿನಿಮಾ, ಚೆನ್ನಾಗಿತ್ತು. ಬಹು ಸಮಯ ಕಾಸಿ. ಪದ್ಮದ ಬಗ್ಗೆ ಎಲ್ಲ ವಿಷಯಗಳನ್ನ ಹೇಳಿದ್ರು, ತುಂಬ ಅಂದ್ರೆ ತುಂಬಾ ಚೆನ್ನಾಗಿತ್ತು ಎಲ್ಲನೂ. ಕಮಲದ ಬಗ್ಗೆ ಇಷ್ಟೊಂದು ಮಾಹಿತಿ ನಮಗೆ ಸಿಕ್ಕಿದೆ. ಮೂವಿ ಚೆನ್ನಾಗಿತ್ತು, ಚೆನ್ನಾಗಿತ್ತು, ಮೂವಿ ತುಂಬ ಚೆನ್ನಾಗಿತ್ತು, 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 ವಿಶೇಷವಾಗಿದೆ, ಅದ್ಭುತವಾಗಿದೆ, ಸೂಪರ್ ಆಗಿತ್ತು. ಹಾಂ, ಚೆನ್ನಾಗಿದೆ, 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 ಹಾಂ, ಚೆನ್ನಾಗಿದೆ, ಚೆನ್ನಾಗಿತ್ತು, ಚೆನ್ನಾಗಿತ್ತು, ಬ್ಯೂಟಿಫುಲ್ ಮೂವಿ, ಆಸಮ್, ವರ್ತ್ ವಾಚಿಂಗ್. ತುಂಬ ಚೆನ್ನಾಗಿದೆ. ಫ್ಲವರ್ ಬಗ್ಗೆ ತುಂಬ ಕಲಿತೆ, ಎಲ್ಲೆಲ್ಲಿರುತ್ತೆ ಫ್ಲವರ್. ಪದ್ಮ ತುಂಬ ಯುನೀಕ್ ಆಗಿತ್ತು, ತುಂಬ ಕಲ್ತ್ಕೋಬೋದು. ಚೆನ್ನಾಗಿತ್ತು, 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 ತುಂಬ ಚೆನ್ನಾಗಿತ್ತು, 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 ಚೆನ್ನಾಗಿತ್ತು. ಹೇಗೆ ಅನಿಸುತ್ತೆ? ಹೇಗೆ ಫ್ರೆಂಡ್ಸ್ ಎಲ್ಲ ಏನು ಹೇಳಿದ್ರು? ತುಂಬ ಖುಷಿ ಆಗುತ್ತೆ. ಸ್ನೇಹಿತರೆಲ್ಲ ತುಂಬ ಚೆನ್ನಾಗಿದೆ ಅಂದರು. ಸ್ನೇಹಿತರು ಕೂಡ ಭಾಗವಹಿಸಿದ್ರಿಂದ ಅವ್ರಿಗೂ ತುಂಬ ಖುಷಿಯಾಗಿದೆ. ಅಷ್ಟು ದೊಡ್ಡ ತೆರೆಯ ಮೇಲೆ ನಾವೆಲ್ಲರೂ ಕಾಣಿಸ್ಕೊಂಡಿದ್ದು ಗುರುಕುಲಕ್ಕೆ, ನಮಗೆ, ನಮ್ಮ ಕುಟುಂಬಕ್ಕೆ, ಎಲ್ಲರಿಗೂ ತುಂಬ ಹೆಮ್ಮೆಯ ವಿಚಾರವಾಗಿದೆ ಇದು. ಎಲ್ಲರಿಗೂ ತುಂಬ ಖುಷಿಯಾಗಿದೆ. ಎಲ್ಲರಿಗೂ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಪ್ರೋತ್ಸಾಹಿಸಿದರಿಗೆ ಎಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಧನ್ಯವಾದಗಳು.
ನಾವೆಲ್ಲರೂ ಭಾರತೀಯರು ಅಂದ್ಕೂಡ ನಮ್ಗೆ ಬರೋದೇ ಒಂದು ಏಕತೆ ಅಲ್ವಾ. ನಮ್ಮನ್ನ ಏಕತೆಯ ಗುರ್ತಿಸೋದು ಯಾವುದು, ನಮ್ಮ ರಾಷ್ಟ್ರೀಯ ಚಿಹ್ನೆಗಳು. ಅದರಲ್ಲಿ ಒಂದಾಗಿರೋದು ಕಮಲ. ಏನಕ್ಕೆ ಅದಕ್ಕೆ ಅಷ್ಟು ಮಹತ್ವವಾದಂತಹ ಸ್ಥಾನ ಇದೆ ಅನ್ನೋದನ್ನ ಪ್ರತಿಯೊಬ್ಬ ಭಾರತೀಯನು ತಿಳ್ಕೊಳ್ಳೇಬೇಕಾದಂತಹ ಸಂಗತಿ ಅದು. ನಮ್ಮ ಪ್ರತಿಯೊಂದು ಭಾರತೀಯ ಚಿಹ್ನೆಗಳ ಮಹತ್ವವನ್ನು ಕೂಡ ಎಲ್ಲರೂ ಕೂಡ ತಿಳ್ಕೊಳ್ಬೇಕು. ಹಾಗಾಗಿ ಈ ಕಮಲದ ಒಂದು ಅಗಾಧವಾದಂತಹ ಒಂದು ವಿಚಾರಗಳು, ಅದರ ಒಳ ಅರಿವುಗಳನ್ನ ಈ ಚಲನಚಿತ್ರ ತುಂಬ ಅದ್ಭುತವಾಗಿ ಮೂಡಿಸಿದೆ. ಹಾಗಾಗಿ ಪ್ರತಿಯೊಬ್ಬ ಭಾರತೀಯನು ಕೂಡ ಈ ಚಲನಚಿತ್ರವನ್ನು ನೋಡಲೇಬೇಕು. ಹಾಗಾಗಿ ಖಂಡಿತವಾಗ್ಲೂ ಎಲ್ಲರೂ ಬಂದು ತಮ್ಮ ಕುಟುಂಬ ಸಮೇತರಾಗಿ ಬಂದು ಈ ಚಲನಚಿತ್ರವನ್ನು ವೀಕ್ಷಿಸಿ ಅಂತ ಕರಿತೇನೆ, ಆಹ್ವಾನಿಸ್ತೇನೆ. ಹೆಚ್ಚು ಮಕ್ಕಳು ಬಂದು ಸಿನಿಮಾ ನೋಡಿದ್ರು. 200 300 ಹತ್ತತ್ರ ಬಂದಿದ್ರು ಇವತ್ತು. ಆಲ್ಮೋಸ್ಟ್ ಹೌಸ್ಫುಲ್. ಭಾಳ ಸಂತೋಷ ಆಗ್ತಾ ಇದೆ. ಸಿನಿಮಾ ಮಾಡೋದೇ ಜನ ನೋಡಲಿ ಅಂತ. ಬರ್ತಾರೋ ಇಲ್ವೋ ಅನ್ನೋ ಒಂದು ಆತಂಕ ಇದ್ದೇ ಇರುತ್ತೆ ರಿಲೀಸ್ ಆದಾಗ. ಆದರೆ ನಮ್ಮ ಅದೃಷ್ಟ ಅನ್ನೋದಕ್ಕಿಂತ ಕಮಲ ನಮಗೆ ಕೊಟ್ಟಿರುವಂಥ ಭಾಗ್ಯ. ಎಲ್ಲರೂ ಹೀಗೆ ಇವಾಗ ಮೊದಲ ದಿವಸ ನೋಡಿದವರು ತಮ್ಮ SMS ಹಂಚ್ಕೊಳ್ತಾ ಇದ್ದಾರೆ, ತಮ್ಮ ಗಣಗಳಲ್ಲಿ ಗ್ರೂಪ್ಗಳಲ್ಲಿ ಹೇಳಿಕೊಂಡು. ಇದು ಅಪರೂಪದ ಚಿತ್ರ. ಸಾಮಾನ್ಯವಾದಂತಹ ಚಿತ್ರದಲ್ಲಿ ಇರೋವಂತಹ ಎಲಿಮೆಂಟ್ಸ್ ಇದರಲ್ಲಿಲ್ಲ. ಇದರಲ್ಲಿರೋವಂಥದ್ದು ನಮ್ಮತನ, ಭಾರತೀಯತೆ, ಭಾರತೀಯ ಸಂಸ್ಕೃತಿ, ಭಾರತೀಯ ಶ್ರೇಷ್ಠತೆ, ಏಕ ಭಾರತ್ ಶ್ರೇಷ್ಠ ಭಾರತ್ ಅಂತ ನಾವು ಇವತ್ತು ಹೇಳ್ತಿದ್ದೀವಲ್ಲ, ಇದರ ಸಂಕೇತವಾಗಿರುವಂತಹ ನಮ್ಮ ರಾಷ್ಟ್ರಪುಷ್ಪ ಕಮಲಕ್ಕೆ ಒಂದು ದಿವ್ಯ ಗಂಧ ಇದೆ. ಹಾಗೆ ಅದು ಯಾವುದರಿಂದ ಪಂಕ ಅಂದರೆ ಕೆಸರಿಂದ ಹೇಳೋವಂಥದ್ದು. ಇದೆಲ್ಲವೂ ಸೇರಿಸಿ ನೆಲ, ಜಲ ಮತ್ತು ಸ್ವರ್ಗ ಎಲ್ಲವನ್ನೂ ಸೇರಿಸಿರೋವಂಥದ್ದು ದಿವ್ಯವಾದಂಥ ಪುಷ್ಪವಾದ ಅದರ ಗಂಧವನ್ನು ಪಸರಿಸೋದಕ್ಕೆ ನಮ್ಮ ಜನ ಬಂದು ನೋಡ್ತಾ ಇರೋದು ನನಗಂತೂ ಬಹಳ ಸಂತೋಷ ಆಗ್ತಾಯಿದೆ. ಇವತ್ತು ಎಷ್ಟು ಜನ ನೋಡಿದ್ದಾರೆ, ಇವರೆಲ್ಲ ಹೋಗಿ ತಮ್ಮ ಸ್ನೇಹಿತರನ್ನೇ, ಗುಂಪುಗಳನ್ನೇ, ಕುಟುಂಬಗಳೊಡನೆ ಹಂಚ್ಕೊಳ್ಳೋದು, ಮತ್ತೇನೂ ಬಂದು ಇದೇ ರೀತಿ ಹೌಸ್ಫುಲ್ ಶೋಸ್ ಆಗಲಿ ಅಂತ ನಾನಂತೂ ಅಪೇಕ್ಷಿಸ್ತೇನೆ. ಜನನೂ ಅದೇ ಒಂದು ಹುರುಪಲ್ಲಿದ್ದಾರೆ. ನನಗೆ ಬಹಳ ಸಂತೋಷ ಆಗಿದೆ. ಧನ್ಯವಾದ.